ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ನೋಡ್ಬೋದು ಇವತ್ತಿನ ವಿಡಿಯೋದಲ್ಲಿ HSTR ಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಬುಕ್ ಲಿಸ್ಟ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅಲ್ಲಿ ಏನು ಹೇಳ್ತಾವಪ್ಪ ಅಂದ್ರೆ ಪೇಪರ್ 1 ಹಾಗೂ ಪೇಪರ್ 2 ಆಗಿರುತ್ತೆ. ಪೇಪರ್ 1 ಕಾಮನ್ ಸಬ್ಜೆಕ್ಟ್ ಆಗಿ GK ಹಲವಾರು ರೀತಿಯಾಗಿರ್ತಕ್ಕಂತಹ ಅಲ್ಲಿ ಸಬ್ಜೆಕ್ಟ್ಗಳು ಬರ್ತವೆ. ಹಾಗೂ ಪೇಪರ್ 2 ನಲ್ಲಿ ಏನಂದ್ರೆ ನಿಮ್ಮ ಆಪ್ಷನ್ ಸಬ್ಜೆಕ್ಟ್, ನೀವು PM ಮೆಥಡ್ ಅವರು PM, ಅದರ ಸೋಷಿಯಲ್ ಕನ್ನಡ ಸಂಬಂಧಪಟ್ಟದ್ದು, ಇಂಗ್ಲೀಷು, ಹಿಂದಿ ಇವು ಆಗಿರ್ತಕ್ಕಂತಹ ಒಂದು ಸಬ್ಜೆಕ್ಟ್ 100 ಮಾರ್ಕ್ಸ್ ಇರುತ್ತೆ. ಅದು ನಿಮ್ದು ಯಾವ್ದು ಆಪ್ಷನ್ ಇರುತ್ತೋ ಅದು 100 ಮಾರ್ಕ್ಸ್ ಇರತಕ್ಕಂಥ ಅದು ಪ್ರಮುಖವಾಗಿ ಸಬ್ಜೆಕ್ಟ್ ಇರುತ್ತೆ. ಹಾಗಾಗಿ ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಾನು ಹಿಂದಿನ ವಿಡಿಯೋದಲ್ಲಿ ಬುಕ್ ಲಿಸ್ಟ್ಗಳನ್ನು ಹೇಳ್ತಾ ಹೋಗಿದ್ದೀನಿ. ಬಟ್ ಆದರೆ ಇಲ್ಲಿ ಸಿಲೆಬಸ್ ಅನ್ನು ಇಟ್ಕೊಂಡು ಅಂದ್ರೆ ಅಲ್ಲೇ ಎಷ್ಟು ಮಾರ್ಕ್ಸ್ ಇರುತ್ತೆ ಈ ಬುಕ್ ಅನ್ನು ಓದಿ ಅಂತ ನಾನು ಹೇಳ್ತಾ ಹೋಗ್ತೀನಿ. ಹಾಗಾದ್ರೆ ಬನ್ನಿ, ಪೇಪರ್ 1 ಗೆ ಸಂಬಂಧಪಟ್ಟಾಗಿರ್ತಕ್ಕಂಥ 100 ಮಾರ್ಕ್ಸ್ ಇರುತ್ತೆ. ಆದರೆ 100 ಮಾರ್ಕ್ಸ್ ನಲ್ಲಿ ಯಾವ್ಯಾವ ಬರ್ತವೆ ಅನ್ನೋದು. ಆದರೆ ಫಸ್ಟ್ ಜನರಲ್ ನಾಲೆಡ್ಜ್ ಬರುತ್ತೆ, ಅಂದ್ರೆ 25 ಮಾರ್ಕ್ಸ್ ಅಂತ ಹೇಳ್ಬೋದು ನಾವು. ಈ 25 ಮಾರ್ಕ್ಸಿಗೆ ಯಾವ ಬುಕ್ ಓದ್ಬೇಕು ಅನ್ನೋದಾದ್ರೆ ನಾವು ನೋಡ್ಬೋದು. ಫಸ್ಟ್ ನೀವು GK ಓದ್ಬೇಕಂದ್ರೆ ಫಸ್ಟ್ ನೀವು ಒಂದು ಏನಪ್ಪಾ ಮಾಸಪತ್ರಿಕೆ ಓದಬೇಕು, ಅಂದ್ರೆ ಮಂತ್ಲಿ ಮ್ಯಾಗಝಿನ್ ಅಂತ ಹೇಳ್ತೀವಿ. ಅದು KM ಸುರೇಶ್ ಆಗಿರ್ಬೋದು, ಸ್ಪರ್ಧಾ ಹರಿವು ಆಗಿರ್ಬೋದು, ಅವನಷ್ಟು ನೀವು ಸಾಮಾನ್ಯವಾಗಿ ಸ್ವಲ್ಪ ಓದ್ಕೊಂಡು ಹೋದ್ರೆ ಸಾಕು. GK ಗೆ ಸಂಬಂಧಪಟ್ಟಿರ್ತಕ್ಕಂತಹ ನೀವು ಪ್ರಶ್ನೆಗಳನ್ನು ಎದುರಿಸಬಹುದು ಮತ್ತು ಹಾಕ್ಬೋದು ನೀವು ಎಕ್ಸಾಮ್ನಲ್ಲಿ. ಹಾಗಾಗಿ ನೋಡ್ಬೋದು, ಸ್ಪರ್ಧಾ ವಿಜೇತ ತಗೊಳ್ರಿ, ಇಲ್ಲ ಆದ್ರೆ ಸ್ಪರ್ಧಾ ಹರಿವು ಒಂದು ಮ್ಯಾಗಝಿನ್ ತಗೊಳ್ರಿ ಮಂತ್ಲಿ. ಅಥವಾ ನೀವು ಅದಕ್ಕೆ ಸಮಗ್ರವಾಗಿ ನಾನು ಓದಲೇಬೇಕ್ರಿ ಅಂದ್ರೆ ಚಾಣಕ್ಯ ಕಣಜ ಒಂದು GK ಬುಕ್ ಇದೆ, ಅದನ್ನ ತಗೊಂಡು ಓದ್ಬಿಟ್ರೆ ಸಾಕು. ಏನಪ್ಪಾ 25 ಮಾರ್ಕ್ಸ್ ಇರುತ್ತೆ ಅಲ್ಲಿ. ಏನಪ್ಪಾ ಅಂದ್ರೆ ಜನರಲ್ ನಾಲೆಡ್ಜ್ ಅದನ್ನೇ ಕವರ್ ಮಾಡಬಹುದು. ಚಾಣಕ್ಯ ಕಣಜ ಒಂದು ಸಾಕು, ಅದನ್ನು ಓದಿದ್ರೆ ಸಾಕು. ಇದು ಜನರಲ್ ನಾಲೆಡ್ಜ್ ಸಂಬಂಧಪಟ್ಟದ್ದು. ಅಂದ್ರೆ 100 ಮಾರ್ಕ್ಸ್ ಅಲ್ಲಿ 25 ಮಾರ್ಕ್ಸ್ ಜನರಲ್ ನಾಲೆಡ್ಜ್ ಓದ್ತು, ಹಾಗಾದ್ರೆ ಇನ್ನು 75 ಮಾರ್ಕ್ಸ್ ಉಳಿದ್ವು. ಹಾಗಾದ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದೇನು ಸೈಕಾಲಜಿ ಅಂತ ಬರುತ್ತೆ. ನೀವು ಆಲ್ರೆಡಿ ಬೇಡ್ ನಲ್ಲಿ ಓದಿದ್ರು ನೋಡು, ಆ ಸೈಕಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕ್ವಶನ್ 25 ಮಾರ್ಕ್ಸ್ಗೆ ಬರುತ್ತೆ. ಹಾಗಾದ್ರೆ ನಾವು ಏನು ಓದ್ಬೇಕು? ಕಾಮನ್ ಆಗಿ ನೀವು ಗೊತ್ತಿದೆ, ಡಾಕ್ಟರ್ ವಾಮದೇವ್ ಬುಕ್ ಆಲ್ರೆಡಿ ನಿಮಗೆ. ಹಾಗಾಗಿ ಆ ಡಾಕ್ಟರ್ HV ವಾಮದೇವ್ ಬುಕ್ ಅವರು ನೀವು ಸಮಗ್ರವಾಗಿ ಓದಬೇಕಾಗತ್ತೆ, ಯಾಕಂದ್ರೆ ಎಕ್ಸ್ಪ್ಲನೇಷನ್ ಕೊಡುತ್ತಾರೆ ಅಲ್ಲಿ. ಹಾಗಾಗಿ ಓದಬೇಕು. ಮತ್ತು ಡಾಕ್ಟರ್ KM ಸುರೇಶ್ ಅವ್ರ ಬುಕ್ ಓದಿ. ಇವು ಎರಡು ಪ್ರಮುಖವಾಗಿರ್ತಕ್ಕಂತಹ ಸೈಕಾಲಜಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಏನಪ್ಪ ಅಂದ್ರೆ ಬುಕ್ಸ್ ಅಂತ ನಾವು ಹೇಳ್ತೀನಿ. ಅದು 25 ಎಷ್ಟಾಯ್ತು? ಇಲ್ಲಿ 50 ಮಾರ್ಕ್ಸ್ ಆಯ್ತು. ಅಂದ್ರೆ ಜನರಲ್ ನಾಲೆಡ್ಜ್ ಸೈಕಾಲಜಿಗೆ 50 ಮಾರ್ಕ್ಸ್ ಹೋಯ್ತು. ಹಾಗಾದ್ರೆ ಇನ್ನು 50 ಮಾರ್ಕ್ಸ್ ಉಳಿದ್ವು. ಹಾಗಾದ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಂಗ್ಲೀಷ್ಗೆ ಬರುತ್ತೆ, ಅದು 12 ಮಾರ್ಕ್ಸ್ ಕೇಳ್ತಾರೆ. ಅಲ್ಲಿ ರನ್ ಅಂಡ್ ಮಾರ್ಟಿನ್ಸ್ ಅಂತ ಹೈಸ್ಕೂಲ್ ಬುಕ್ ಬರುತ್ತೆ ಇಂಗ್ಲೀಷ್. ಅದು ಪ್ರಮುಖವಾಗಿ ಎಲ್ಲರೂ ಓದ್ತಿರೋದು ಒಂದು ಬುಕ್ಕ, ಅದು ರನ್ ಅಂಡ್ ಮಾರ್ಟಿನ್ ಅವ್ರ ಬುಕ್ಕ. ಪ್ರಮುಖವಾಗಿ ಓದ್ಬೇಕು ನೀವು ಇದನ್ನ, ಯಾಕಂದ್ರೆ ಇದು ಪ್ರಮುಖವಾಗಿ ಹೈಸ್ಕೂಲ್ ಆಗಿರ್ತಕ್ಕಂಥ ಎಕ್ಸ್ಪ್ಲನೇಷನ್ ಮತ್ತು ಆಲ್ ಎಲ್ಲರೂ ಟೀಚರ್ಗೆ ಓದಿರೋದು ಫಸ್ಟ್ ಇದನ್ನ ಓದ್ತಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದಾರ ಆಬ್ಜೆಕ್ಟಿವ್ ಇಂಗ್ಲೀಷ್, ಅಂದ್ರೆ ಮಲ್ಟಿಪಲ್ MCQ ಆಗಿರ್ತಕ್ಕಂತಹ ಅವರು ಕ್ವಶನ್ಗಳು ಕೊಡ್ತಾ ಹೋಗ್ತಾರೆ. ನೀವು ಯಾವ್ದಾರ ತಗೊಂಡು ಹೋಗ್ಬೋದು. ಆಬ್ಜೆಕ್ಟಿವ್ ಇಂಗ್ಲೀಷ್ ಚೆನ್ನಾಗಿರುತ್ತೆ ಮಾರ್ಕೆಟ್ನಲ್ಲಿ. ಅದು ನನ್ನ ಪ್ರಕಾರ ನಮ್ಮ ತಿಳಿದು ಬಕ್ಷಿ ಅಂದ್ರೆ ಅರಿಯಂತ್ ಪಬ್ಲಿಕೇಶನ್ ಅವರು ಬರ್ತಕ್ಕಂತಹ ಏನಪ್ಪ ಅಂದ್ರೆ ಬಕ್ಷಿ ಅವರು ಬುಕ್ ಬರೆದಿದ್ದಾರೆ. ಅದನ್ನ ತಗೊಂಡು ಓದಿದ್ರೆ ಸಾಕು, ಅದು ಮ್ಯಾಕ್ಸಿಮಮ್ ಕವರ್ ಆಗುತ್ತೆ. ಸೆಂಟ್ರಲ್ ಎಕ್ಸಾಮಿಗೆ ಕೂಡ ನೀವು ಏನ್ ಮಾಡ್ಬೋದು, ಓದ್ಬೋದು ಆ ಬುಕ್ಕನ್ನ. ಅದನ್ನ ಓದಿದ್ರಾದ್ರೆ ಇದು ಟೀಚರ್ಸ್ ಎಕ್ಸಾಮಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ನಿಮಗೆ ಈಸಿ ಆಗುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಕಂಪ್ಯೂಟರ್ ನಾಲೆಡ್ಜ್. ಹಾಗಾದ್ರೆ ಯಾವ್ದು ಓದ್ಬೇಕ್ರಿ ಅಂತ ಆದ್ರೆ ಬುಕ್ಸ್ ಡಾಕ್ಟರ್ ಗುರುರಾಜ್ ಬುಲಬುಲಿ ಅವರು ಬರ್ತಕ್ಕಂತಹ ಕಂಪ್ಯೂಟರ್ ಪುಸ್ತಕವನ್ನು ನೀವು ಓದಬೇಕಾಗತ್ತೆ. ಮತ್ತು ಒಂದು ವೆಬ್ಸೈಟ್ ಇದೆ, ನೋಡ್ಬೋದು, indianbix.com ಅಂದ್ರೆ ನೋಡ್ಬೋದು. ಈ ವೆಬ್ಸೈಟ್ indiaBix.com ಅದನ್ನು ಹೊಡೆದೆ ಅಂದ್ರೆ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಆಗಿರ್ತಕ್ಕಂತಹ ಕ್ವಶನ್ಗಳನ್ನು ಕೊಡ್ತಾ ಹೋಗ್ತಾರೆ ವೆಬ್ಸೈಟ್ ನಲ್ಲಿ. ಚಾಟ್ GPT ಆಗಿರ್ಬೋದು, ಹಲವಾರು ರೀತಿಯಾಗಿರ್ತಕ್ಕಂತಹ ಇನ್ಫಾರ್ಮೇಶನ್ ಕೊಡ್ತಾರೆ. ಅಲ್ಲಿ ನಿಮಗೆ ಗೂಗಲ್ ನಲ್ಲಿ ಸೋರ್ಸ್ ಸಿಗುತ್ತೆ. ಬುಕ್ ಆದ್ರೆ ಗುರುರಾಜ್ ಬುಲಬುಲಿ ಅವರು, ನೀವು ಕಂಪ್ಯೂಟರ್ ಆಗಿರ್ತಕ್ಕಂಥ ನಾಲೆಡ್ಜ್ ಸಂಬಂಧಪಟ್ಟದ್ದು ಓದ್ಬೋದು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಲೂಸೆಂಟ್ ಬುಕ್ ಒಂದು ಸಿಗುತ್ತೆ, ಅದನ್ನೊಂದು ಓದಿ. ಮತ್ತು ಡಾಕ್ಟರ್ ಗೌತಮ್ ಸರ್ ಅವರು ಬರೆದಿದ್ದಾರೆ, ಅದು ಕೂಡ ಅದನ್ನು ಓದ್ರಿ. ಥಿಯರೀಸ್ ಪ್ಲಸ್ ಮಲ್ಟಿಪಲ್ ಚಾಯ್ಸ್ ಆಗಿರ್ತಕ್ಕಂಥ ಎರಡು ಬುಕ್ ಅನ್ನು ಬರೆದಿದ್ದಾರೆ ಗೌತಮ್ ಸರ್ ಅಂತ, ಅವು ಎರಡನ್ನು ಓದಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಮೆಂಟಲ್ ಅಬಿಲಿಟಿ 25 ಮಾರ್ಕ್ಸ್. ಸೊ ಇಲ್ಲಿ ಕಂಪ್ಯೂಟರ್ ನಾಲೆಡ್ಜ್ 13, ಇಂಗ್ಲೀಷ್ 13 ಆಯ್ತು. ಇನ್ನೊಂದು 25 ಮಾರ್ಕ್ಸ್ ಉಳಿತು. ಇಲ್ಲಿ 75 ಆಗಿರ್ತಕ್ಕಂಥ ಮಾರ್ಕ್ಸ್ ಬಂದ್ವು. ಇಲ್ಲಿ ಲಾಸ್ಟ್ ಉಳಿದೋದು ಮೆಂಟಲ್ ಅಬಿಲಿಟಿ, ರಿಸನಿಂಗ್ ಅಂಡ್ ಮೆಂಟಲ್ ಅಬಿಲಿಟಿ ಅಂತ ಕೊಡ್ತಾರೆ. ಅದು ಪ್ರಮುಖವಾಗಿ ಯಾವ್ದು ಹೋಯ್ತಿರಪ್ಪ ಅಂದ್ರೆ ಡಾಕ್ಟರ್ KM ಸುರೇಶ್ ಅವ್ರದ್ದು ಬುಕ್ ಓದಿ ಪ್ರಮುಖವಾಗಿ. ಮತ್ತು ಗುರುರಾಜ್ ಬುಲಬುಲಿ ಕೂಡ ಅವರು ಬರೆದಿದ್ದಾರೆ ಮೆಂಟಲ್ ಅಬಿಲಿಟಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಬುಕ್ಸ್ ಅನ್ನು ಓದಿ. ನಾನು ಪ್ರಮುಖವಾಗಿ ಹೇಳ್ತೀನಿ, ಮೆಂಟಲ್ ಅಬಿಲಿಟಿ ಓದಿರೋ ಅರ್ಥ ಆಗಲ್ಲ. ಸೊ ನೀವು ವಾಚ್ ಮಾಡಬೇಕಾಗತ್ತೆ. ಅಂದ್ರೆ ವಿಡಿಯೋ ಯಾವ ರೀತಿಯಾಗಿರ್ತಕ್ಕಂತಹ ಮೆಂಟಲ್ ಅಬಿಲಿಟಿ ಲೆಕ್ಕ ಬಿಡಿಸೋದಾದ್ರೆ, ನಾನು ಈಶ್ವರಗಿರಿ ಕ್ಲಾಸಸ್ ಯೂಟ್ಯೂಬ್ ಪ್ರೀ ಕ್ಲಾಸಸ್ ಅವ್ರು ಮಾಡ್ತಿದ್ದಾರೆ. ಅವ್ರು ಈಶ್ವರಗಿರಿ ಅವರು ಯೂಟ್ಯೂಬ್ ಚಾನಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಅವ್ರ ಕ್ಲಾಸ್ಗಳು ಬರ್ತವೆ, ಅವನ್ನ ನೋಡಿದ್ರೆ ಸಾಕು. ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಬುಕ್ ತಂದು ಬಿಡಿಸ್ತೀನಿ ಓದ್ತೀನಿ ಅಂದ್ರೆ ಆಗಲ್ಲ. ಬೈ ಚಾನ್ಸ್ ತರ್ತಂತೀರಿ ಅಂದ್ರೆ ಗುರುರಾಜ್ ಅಥವಾ ಡಾಕ್ಟರ್ KM ಸುರೇಶ್ ಅವ್ರದ್ದು ತಂದು ನೀವನ್ನ ಅಧ್ಯಯನ ಮಾಡಬೇಕಾಗುತ್ತೆ. ಇದು ಪೇಪರ್ 1 ಸಂಬಂಧಪಟ್ಟಾಗಿರುತ್ತೆ. HSTR ಮೇನ್ CET ಬರ್ತಾ ಇರೋದು ಪೇಪರ್ 1 ನಲ್ಲಿ ಇವೆಲ್ಲ ಸಬ್ಜೆಕ್ಟ್ ಬರೀಬೇಕಾಗುತ್ತೆ. ಎಲ್ಲರೂ PM ಅಂಡ್ CB ಅಂಡ್ ಸೋಷಿಯಲ್ ಸಂಬಂಧಪಟ್ಟಾಗಿರ್ತಕ್ಕಂಥ ಎಲ್ಲರಿಗೂ ಬರಬೇಕು, ಕಾಮನ್ ಸಬ್ಜೆಕ್ಟ್ ಇರುತ್ತೆ ಇದು. ಹಾಗಾದ್ರೆ ಈ ಕಡೆ ಬರ್ರಿ, ಪೇಪರ್ 2.
ಏನು ಪೇಪರ್ 2 ಸಿಲೆಬಸ್ ಸಬ್ಜೆಕ್ಟ್ 100 ಮಾರ್ಕ್ಸ್ ಇರುತ್ತೆ. ನೀವು ಕನ್ನಡ ತಗಂದ್ರೆ ಅಲ್ಲಿ ಆಪ್ಷನ್ ಅದ ರೀ, ನಾನು ಕನ್ನಡ ಟೀಚರ್ಗೆ ಹಾಗಾದರೆ ತಗೋಬೇಕಾದ್ರೆ ಅವು 100 ಮಾರ್ಕ್ಸ್ ಇರುತ್ತೆ. ಇವು ಎಲ್ಲವೂ 100 ಮಾರ್ಕ್ಸ್. ನೀವು PM ಮೆಥಡ್ನವರಾದ್ರೆ ಅದು 100 ಮಾರ್ಕ್ಸ್ ಇರುತ್ತೆ. CBದವರು ಕೂಡ 100 ಮಾರ್ಕ್ಸ್ ಇರುತ್ತೆ. ಸೋಷಿಯಲ್ ಸೈನ್ಸ್ನವರು 100, ಕನ್ನಡ 100, ಹಿಂದಿ 100. ಹೀಗೆ ಹಾಗಾದರೆ ಕನ್ನಡಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಬುಕ್ಸ್ ಯಾವುದು ಚೆನ್ನಾಗಿ ಅನ್ನೋದಾದರೆ ನಾವು ನೋಡ್ಬೋದು, ಗೋಪಾಲಕೃಷ್ಣ ಉಡುಪ್ ಸರ್ ಅವರು ಬರೆದಿದ್ದಾರೆ. ಸಿಂಪಲ್ ಆಗಿರ್ತಕ್ಕಂಥ ಬುಕ್ಕ, ಅದನ್ನು ಚೆನ್ನಾಗಿ ಓದಿ. ಅದು ಹೆಂಗಂದ್ರೆ ಸಾಮಾನ್ಯವಾಗಿ ಎಲ್ಲ ಕವರ್ ಆಗಿರ್ತಕ್ಕಂಥ ಗ್ರಾಮರ್ ಅಂತ ನಾವು ಹೇಳ್ತೀವಿ. ಮತ್ತು KM ಸುರೇಶ್ ಅವ್ರದ್ದು ಬುಕ್ಕು ಆಲ್ ಟೈಮ್ ಪರ್ವರ್, ಇದು ಅವ್ರದ್ದು ಚೆನ್ನಾಗಿ ಬರೆದಿದ್ದಾರೆ. ಅದು ನ್ಯೂ ಎಡಿಷನ್ ಬುಕ್ಕ ತಂದ್ರೆ ಸಾಕು. ಅದು ಬಟ್ ಎರಡರಲ್ಲಿ ಒಂದು ತಗರಿ, ಸುಮ್ಮನೆ ಹೆಚ್ಚಿಗೆ ಪ್ರಮಾಣವಾಗಿರ್ತಕ್ಕಂತಹ ಬುಕ್ಸ್ ತಗೊಳ್ಳೋಕೆ ಹೋಗ್ಬಿಡ್ರಿ ಅಂತ ಕನ್ನಡ ಸಂಬಂಧಪಟ್ಟಾಗಿರ್ತಕ್ಕಂಥ ಬುಕ್ಸ್ ಲಿಸ್ಟ್ ಅಂತ ಹೇಳ್ತೀನಿ ನಾನು. ಹಾಗಾದರೆ ಹಲವಾರು ರೀತಿ ಬುಕ್ಸ್ ಅದಾವು. ಲಕ್ಷ್ಮಣ್ ಗುಡೇಕರ್ ಅವರು ಕೂಡ ಕನ್ನಡಕ್ಕೆ ಬರೆದಿದ್ದಾರೆ ಅವರು. ಮತ್ತು ನೆಕ್ಸ್ಟ್ ಬರ್ತಕ್ಕಂಥದ್ದು ಇದು ಕನ್ನಡ ಸಾಹಿತ್ಯ ಪರಿಷತ್ ಒಂದು ಸಣ್ಣ ಬುಕ್ ಇದೆ. ಅದನ್ನು ಕೂಡ ಅಲ್ಲಿ ಪದಗಳ ಅರ್ಥ ಆಗಿರ್ಬೋದು ಹಲವಾರು ರೀತಿಯಾಗಿರ್ತಕ್ಕಂತಹ ಕೊಟ್ಟಿದ್ದಾರೆ, ಅದನ್ನು ಕೂಡ ತಗೊಳ್ರಿ. ನೆಕ್ಸ್ಟ್ ಬರೋದಾದರೆ ಇಂಗ್ಲೀಷ್ಗೆ ಸಂಬಂಧಪಟ್ಟಿರ್ತಕ್ಕಂಥ 100 ಮಾರ್ಕ್ಸ್ಗೆ ಯಾವ ಬುಕ್ ಓದಬೇಕು, ನಾನು ಇಂಗ್ಲೀಷ್ ಟೀಚರ್ಗೆ ಓದ್ತಿದ್ದೀನಿ ರೀ ಅನ್ನೋದಾದರೆ ರನ್ ಅಂಡ್ ಮಾರ್ಟಿನ್ ಬುಕ್ಕನ್ನು ಹೈಸ್ಕೂಲಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಅದನ್ನು ಓದಿ. ಹೈಸ್ಕೂಲ್ ಅದು ಪ್ರಮುಖವಾಗಿರ್ತಕ್ಕಂತಹ ಬುಕ್ ಅಂತ ಅನ್ಬೋದು. ಮತ್ತು ಹರಿಯನ್ ಪಬ್ಲಿಕೇಶನ್ ಒಂದು ನಾನು ಹೇಳಿದೆ, ಆ ಬುಕ್ಕನ್ನು ಕೂಡ ನೀವು ಓದಬೇಕು. ಬಕ್ಷಿ ಅವರು ಬರ್ತಕ್ಕಂಥ ಹರಿಯನ್ ಪಬ್ಲಿಕೇಶನ್ ಮತ್ತು ಆಬ್ಜೆಕ್ಟಿವ್ ಎನಿ ಆಗಿರ್ತಕ್ಕಂಥ ಬುಕ್ಸ್ಗಳನ್ನು ನೀವು ಓದಿದರೆ ಸಾಕು, ಅಲ್ಲಿ ನೀವು 100 ಮಾರ್ಕ್ಸ್ಗೆ ಓದ್ತೀರಿ. ಪ್ರಮುಖವಾಗಿ ನಾನು ಹೇಳ್ತೀನಿ, ಈಗ ಹೈಸ್ಕೂಲಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಎಕ್ಸಾಮ್ ಬರ್ತಿದ್ರಿ, ಇಂಗ್ಲೀಷ್ ಆಗಿರ್ಬೋದು, ಕನ್ನಡ, ಎನಿ ಸಬ್ಜೆಕ್ಟ್ ಇಲ್ಲಿ ಇರ್ತಕ್ಕಂಥದ್ದು ನೀವು ಸಬ್ಜೆಕ್ಟ್ ಪೇಪರ್ ಅಂತ ಹೇಳ್ತಿದ್ದೀನಿ ನಾನು. ಫಸ್ಟು ಹೈಸ್ಕೂಲ್ ಅಂದರೆ 8ರಿಂದ ಆಗಿರ್ಬೋದು 12ನೇ ತರಗತಿ ಅಥವಾ 10ನೇ ತರಗತಿ ಮಟ್ಟ, ಇದು ಏನಪ್ಪ ಅಂದರೆ ಪ್ರಾಕ್ಟಿಕಲ್ ಬುಕ್ ಇರುತ್ತೆ. ಗ್ರಾಮರ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಇಂಗ್ಲೀಷ್ ಆಗಿರ್ಬೋದು ಅದ್ರ ಬುಕ್ಕನ್ನು ನೀವು ಬಿಡಿಸ್ತಾ ಹೋಗ್ಬೇಕು. ಅದನ್ನು ಬಿಡಿಸಿದ್ರೆ ಸಾಕು, ನೀವು ಒಂದು ಏನನ್ನೋದು ತಿಳಿತೈತಿ, ಒಂದು ಕಾನ್ಸೆಪ್ಟ್ ಏನು ಇಂಗ್ಲೀಷ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥ. ಹಾಗಾಗಿ ನಿಮಗೆ ಈ ರೀತಿಯಾಗಿರ್ತಕ್ಕಂಥ ಇದು ಇಂಪಾರ್ಟೆಂಟ್ ಬುಕ್ಸ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಹಿಂದಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಯಾವುದು, ಹಿಂದಿ ಮೆಥಡ್ನವರು ಆದರೆ CV ಜಯಣ್ಣ ಅಂತ ಬರೆದಿದ್ದಾರೆ. ಸಪ್ನ ಬುಕ್ ಸ್ಟಾಲ್ ಓದಿದ್ದ CV ಜಯಣ್ಣ ಅಂತ. ಇವರು ಅಬ್ಜೆಕ್ಟಿವ್ ಆಗಿರ್ಬೋದು ಥಿಯರಿ ಕೂಡ ಬರೆದಿದ್ದಾರೆ. ಹಾಗಾಗಿ ಅದನ್ನು ತಗೊಂಡು ಬಿಡ್ರಿ, CV ಜಯಣ್ಣ ಹಿಂದಿ ಸಬ್ಜೆಕ್ಟ್ನವ್ರಿಗೆ. ನೆಕ್ಸ್ಟ್ PM ಟೀಚರ್ಗೆ ಮತ್ತು CB ಟೀಚರ್ಗೆ ಒಂದೇ ಹೇಳ್ತೀನಿ ನಾನು, ಎರಡೂ ಸೇರಿ ಯಾವ ಹೋಗಿರ್ಬೋದು. ಫಸ್ಟು 6ರಿಂದ 12ನೇ ತರಗತಿವನ್ನ ಮತ್ತು ಕರ್ನಾಟಕ ಸ್ಟೇಟ್ ಬುಕ್ ಆಗಿರ್ಬೋದು, NCERTC ಬುಕ್ ಓದಲೇಬೇಕಾಗತ್ತೆ ಎಲ್ಲರೂ. ಯಾಕಂದರೆ ಅವು ಪ್ರಮುಖವಾಗಿರ್ತಕ್ಕಂಥ ಓದಿದೆ ಅಂದರೆ ಟೀಚರ್ನಲ್ಲಿ ಅವನೇ ಕೇಳ್ತಾರೆ. ಯಾಕಂದರೆ ಫಸ್ಟು ಗೋರ್ಮೆಂಟ್ ಏನಾಗಿರ್ತವೆ ಬರೀತಿರ್ತಕ್ಕಂಥ ಪುಸ್ತಕಗಳು, ಅವನು ಕ್ವಶನ್ ತೆಗೆಯೋದು ಕೂಡ ಗೋರ್ಮೆಂಟ್ ಆಧಾರಿತ ಪುಸ್ತಕಗಳಲ್ಲೇ ತೆಗಿತಾರೆ ಅನ್ನೋದಾದರೆ ನೀವು ಏನಪ್ಪ ಅಂದರೆ NCERT ಆಧಾರಿತ 6ರಿಂದ 12ನೇ ತರಗತಿ ಬುಕ್ಗಳನ್ನು ಓದಿ. ನೆಕ್ಸ್ಟು ಬರ್ತಕ್ಕಂಥದ್ದು ಏನಪ್ಪ, KM ಮುಲ್ಲಾ, ಏನೋ ಫಿಸಿಕ್ಸ್ ಮತ್ತು ಮ್ಯಾಥ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥವರು ಬುಕ್ಕ ಬರೆದಿದ್ದಾರೆ. ಮತ್ತು 4G ಸೈನ್ಸ್ ಆಗಿರ್ಬೋದು, ಅವರು ಪ್ರಮುಖವಾಗಿರ್ತಕ್ಕಂತಹ ಪುಸ್ತಕವನ್ನು ಚೆನ್ನಾಗಿ ಬರೆದಿದ್ದಾರೆ. ಮತ್ತು ಲಕ್ಷ್ಮಣ್ ಗುಡಾಕರ್ ಸರ್ ಅವರು ಕೂಡ PMನವರಿಗೆ ಆಗಿರ್ಬೋದು CBದವರಿಗೆ ಆ ಬುಕ್ಸ್ ಇದೆ. ಮತ್ತು ತಮ್ಮಯ್ಯ S ಕೂಡ ಅವರು ಏನಪ್ಪ ಅಂದರೆ ಎಲ್ಲರೂ ಓದ್ತಿದ್ದಾರೆ, ಟೀಚರ್ಸ್ಗೆ ಆಗೋರು ಆ ಪುಸ್ತಕವನ್ನು ಓದಿ. ಪ್ರಮುಖವಾಗಿ ನಾನು ಹೇಳಿದೆ 6ರಿಂದ 12ನೇ ತರಗತಿ ಪುಸ್ತಕವನ್ನು ನೀವು ಓದಲೇಬೇಕಾಗುತ್ತೆ. 6, 7, 8, 9, 10ನೇ ತರಗತಿ ಪುಸ್ತಕಗಳನ್ನು ನೀವು ಅವನು ಚೆನ್ನಾಗಿ ಸ್ಟಡಿ ಮಾಡಿ ಪಾಯಿಂಟ್ ಮಾಡ್ಕೊಂಡು ಅವು ಇಲ್ಲೇನಪ್ಪ ಅಂದರೆ ಥಿಯರಿಯಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ 100 ಮಾರ್ಕ್ಸ್ಗೆ ಅವನೇ ಕೇಳ್ತಾರಲ್ಲ, ಹಾಗಾಗಿ ಈಸಿ ಆಗುತ್ತೆ. ಮತ್ತು ಸೋಷಿಯಲ್ ಸಂಬಂಧಪಟ್ಟಿರ್ತಕ್ಕಂಥ ನೋಡೋಣ. ಫಸ್ಟ್ ಹಿಸ್ಟ್ರಿಗೆ ಸಂಬಂಧಪಟ್ಟಾಗಾದರೆ ಸದಾಶಿವ ಅವರು ಬುಕ್ಕ ಓದಿ, ಅವ್ರದ್ದು ಸಮಗ್ರವಾಗಿರ್ತಕ್ಕಂತಹ ಪುಸ್ತಕ ಇದೆ ದೊಡ್ಡದು, ಅದನ್ನು ಓದಿ. ನೆಕ್ಸ್ಟ್ ಮಂಜುನಾಥ್ R ಸರ್ ಅವ್ರದ್ದು ಸೋಷಿಯಲ್ ಸಂಬಂಧಪಟ್ಟಾಗಿರ್ತಕ್ಕಂಥ ಬುಕ್ಕ ಓದಿ. ಹಾಗಾದರೆ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು ಯಾವುದು ಸರ್, ಸಮಗ್ರವಾಗಿ ನಮ್ಮ ಕರ್ನಾಟಕ, ಭಾರತ ಮತ್ತು ಇಂಟರ್ನ್ಯಾಷನಲ್ ಸಂಬಂಧಪಟ್ಟಾಗಿರ್ತಕ್ಕಂತಹ ಪ್ರಾಕೃತಿಕ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು KM ಸುರೇಶ್ ಅವರು ನ್ಯೂ ಎಡಿಷನ್ ಬರೆದಿದ್ದಾರೆ. ಭೂಗೋಳಶಾಸ್ತ್ರ ಬಗ್ಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಪುಸ್ತಕ ಬರೆದಿದ್ದಾರೆ. ಅವ್ರದ್ದು ಒಂದೇ ಓದಿದರೆ ಸಾಕು, ಹೆಚ್ಚು ಕಮ್ಮಿ ಎಲ್ಲ ಕವರ್ ಆಗುತ್ತೆ. ಮತ್ತು ಇದು ಏನಪ್ಪ ಸೋಷಿಯಲ್ ಸಂಬಂಧಪಟ್ಟಾಗಿರ್ತಕ್ಕಂಥ ಸಂವಿಧಾನವೂ ಕೂಡ ಕೇಳ್ಬೋದು ಅಲ್ಲಿ. ಹಾಗಾದರೆ 6ರಿಂದ 12ನೇ ತರಗತಿ ಪುಸ್ತಕ ನೀವು ಓದಲೇಬೇಕಾಗತ್ತೆ. PMನವರಾಗಿರ್ಬೋದು, ಸೋಷಿಯಲ್ನವರಾಗಿರ್ಬೋದು, ಅಲ್ಲಿ ಏನಾಗುತ್ತೆ ಪ್ರಮುಖವಾಗಿ ಪುಸ್ತಕಗಳು ಓದಿದೆ ಅಂದರೆ ನೀವು ಎಕ್ಸಾಮ್ನಲ್ಲಿ ಚೆನ್ನಾಗಿ ಆನ್ಸರ್ ಮಾಡ್ತೀರಿ. ಮತ್ತು ಜಿಯೋಗ್ರಫಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಬಡಿಮೆಯ ಪುಸ್ತಕ ಇದೆ, ಚೆನ್ನಾಗಿರ್ತಕ್ಕಂತಹ ಕ್ವಶನ್ ಆ್ಯಂಡ್ ಆನ್ಸರ್ ಅವರು ಬರೆದಿದ್ದಾರೆ. ಇದು ಸೋಷಿಯಲ್ ಸಂಬಂಧಪಟ್ಟಿರ್ತಕ್ಕಂಥದ್ದು ನಾನು ಹೇಳ್ತೀನಿ. ಮತ್ತು HRK ಆಗಿರ್ಬೋದು ಮತ್ತು ಆರ್ಥಿಕ ಸಂಬಂಧಪಟ್ಟಿರ್ತಕ್ಕಂಥ ಆ ಪುಸ್ತಕವನ್ನು ಕೂಡ ಓದಬೇಕು. ಸೋಷಿಯಲ್ಗೆ ಸ್ವಲ್ಪ ಹೆಚ್ಚಿಗೆ ಪ್ರಮಾಣವಾಗಿರ್ತಕ್ಕಂಥ ಪುಸ್ತಕಗಳಿದಾವೆ. ಯಾಕೆ ಜಿಯೋಗ್ರಫಿ ಆಗಿರ್ಬೋದು, ಹಿಂಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಕೊಡ್ತಾರಲ್ಲ, ಹಾಗಾಗಿ. ಮತ್ತು ಜಿಯೋಗ್ರಫಿಗೆ ಇನ್ನೊಂದು ಹೇಳಿದೆ, ಡಾಕ್ಟರ್ ರಂಗನಾಥ್ ಸರ್ ಅವ್ರ ಬುಕ್ಕ
ನೋಡಿ ಅವರು ಚೆನ್ನಾಗಿ ಸಮಗ್ರವಾಗಿ ಓದ್ಬೇಕ್ರಿ. ನಾನು ಫುಲ್ ಯಾವ ರೀತಿ ಅಂತಂದರೆ ನೀವು ಅದನ್ನೆಲ್ಲ ಕರ್ನಾಟಕ ಭೂಗೋಳಶಾಸ್ತ್ರ ಆಗಿರ್ಬೋದು, ಭಾರತ ಭೂಗೋಳ ಮತ್ತು ಪ್ರಾಪಂಚಿಕ ಭೂಗೋಳಶಾಸ್ತ್ರವನ್ನು ಬರೆದವರು ರಂಗನಾಥ್ ಸರ್ ಬುಕ್ ಇದೆ, ಅವ್ರದ್ದು ನೀವು ಏನು ಮಾಡಿದ್ರೆ ಚೆನ್ನಾಗಿ ಸ್ಟಡಿ ಮಾಡಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಫಿಸಿಕಲ್ ಎಜುಕೇಷನ್ ಒಬ್ರು BPEd ಮಾಡಿದವ್ರಿಗೆ ಹೈಸ್ಕೂಲ್ನಲ್ಲಿ ಕೇಳ್ತಾರೆ. ಹಾಗಾದರೆ ಅವ್ರಿಗೇನಪ್ಪ ಡಾಕ್ಟರ್ VK ಶರ್ಮಾ ಅಂತ ಹೇಳ್ಬೋದು, ಡಾಕ್ಟರ್ ಸೈಯದ್ ಆನಂದ್ ಅವರ ಬುಕ್ ಇದೆ, ಅವನು ಓದಿದ್ರೆ ಸಾಕು, ನೀವು ಚೆನ್ನಾಗಿ ಮಾಡ್ತೀರಾ. ಮತ್ತು 6 ಮತ್ತು ಹೈಸ್ಕೂಲ್ ಸಂಬಂಧ 6, 7, 8 ಮತ್ತು 9 ಅಲ್ಲಿ ಫಿಸಿಕಲ್ ಎಜುಕೇಷನ್ ಬುಕ್ ಇರುತ್ತೆ, ದೈಹಿಕ ಶಿಕ್ಷಣ. ಆ ಬುಕ್ಕನ್ನು ಸ್ಟಡಿ ಮಾಡಬೇಕು. ಯಾಕಂದರೆ ಇನ್ಫಾರ್ಮೇಷನ್ ಏನಿರುತ್ತೆ ಗೌರ್ಮೆಂಟ್ನಲ್ಲಿ, ನಿಮ್ಮ ಪ್ರಶ್ನೆಗಳು ಕೂಡ ಅಲ್ಲೇ ಅದೇ ರೀತಿಯಾಗಿರ್ತಕ್ಕಂಥವು. ಅವು ಪ್ಲಸ್ ಇವು ಅಂದರೆ ಡಾಕ್ಟರ್ VK ಶರ್ಮಾ ಅವರ ಬುಕ್ ಇದೆ, ಪ್ಲಸ್ ಸೈಯದ್ ಆನಂದ್ ಅವರ ಬುಕ್ ಇದೆ. ಅದನ್ನು ಓದಿದರೆ ಇದು ಫಿಸಿಕಲ್ ಎಜುಕೇಷನ್ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಮಗ್ರವಾದ ಮಾಹಿತಿ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ನೋಡಿ, ಇದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಪುಸ್ತಕಗಳ ಪಟ್ಟಿ ಅಂತ ಹೇಳ್ತೀನಿ. ಇದು HTRಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು 90% ಆಗಿರ್ತಕ್ಕಂತಹ ವೇಟೇಜ್ ಏನಪ್ಪ ಅಂದರೆ ಕೊಡ್ತಾರೆ ಇಲ್ಲಿ. ಹಾಗಾಗಿ ನೀವು 90% ಆಗಿರ್ತಕ್ಕಂಥ ಸ್ಟಡಿನೇ ಮಾಡಬೇಕು. ಇನ್ನು 10% ಅಂದರೆ ನಾನು ಹೇಳಿದೆ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ, ಏನಪ್ಪ ಅಂದರೆ ನಿಮ್ಮ ಪದವಿ ಅಂದರೆ ಡಿಗ್ರಿ ಪ್ಲಸ್ BEd ನೀವೇನು ಮಾಡಿರ್ತಾರೋ ಅದು 10% ಅಷ್ಟೇ ಇರುತ್ತೆ. ಹಾಗಾಗಿ ನೀವು ಪುಸ್ತಕಗಳ ಪಟ್ಟಿ ಇದನ್ನು ಚೆನ್ನಾಗಿ ಫಸ್ಟ್ ಕಲೆಕ್ಟ್ ಮಾಡ್ಕೊಳ್ರಿ, ಇದ್ದವರು ಕೂಡ ಚೆನ್ನಾಗಿ ಓದಿ ಅಂತ ಹೇಳ್ತೀನಿ. ನೆಕ್ಸ್ಟ್ನ ಇದು ಇನ್ಫಾರ್ಮೇಷನ್ನ, ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾನು HTRಗೆ ಸಂಬಂಧಪಟ್ಟ ಹಲವಾರು ರೀತಿಯಾಗಿರ್ತಕ್ಕಂತಹ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ MCQ ಸಾಲ್ವ್ ಔಟ್ ಮಾಡ್ತಾ ಹೋಗಿದ್ದೀನಿ. ಸೋಷಿಯಲ್ ಆಗಿರ್ಬೋದು, ಶೈಕ್ಷಣಿಕ ಮನೋವಿಜ್ಞಾನ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇದು ಹಲವಾರು ರೀತಿಯಾಗಿರ್ತಕ್ಕಂಥ ಸಬ್ಜೆಕ್ಟ್ ವೈಸ್ ಕೂಡ ನಾನು ಮಾಡ್ತಾ ಹೋಗಿದ್ದೀನಿ. ಹಾಗಾಗಿ ಮುಂದಿನ ಒಂದು ಬಿಗ್ ಅಪ್ಡೇಟ್ ಮತ್ತು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿವರಣೆಗಳಿಗಾಗಿ, ಹಲವಾರು ರೀತಿಯಾಗಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಮಾಹಿತಿಗಳಿಗಾಗಿ ಅಂದರೆ ಕನ್ನಡ ಪಾರ್ಟಿನ ಇದು ಯೂಟ್ಯೂಬ್ ಚಾನಲ್, ಇದು ನನ್ನ ಯೂಟ್ಯೂಬ್ ಚಾನಲ್ ಆಗಿದೆ. ಹಾಗಾಗಿ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಅಂಡ್ ಕಾಮೆಂಟ್. ನಿಮ್ಮ ಏನಾದರೂ ಏನಪ್ಪ ಅಂದರೆ ಡೌಟ್ ಇದ್ದರೆ ಕಾಮೆಂಟ್ಗಳ ಮೂಲಕ ಹಾಕಿ, ನಾನು ಏನಪ್ಪ ಅಂದರೆ ಬೇಗನೆ ನಿಮಗೆ ಏನು ಮಾಡ್ತೀನಿ, ಆನ್ಸರ್ ಮಾಡ್ತೀನಿ, ನಿಮ್ಮ ಡೌಟ್ ಕ್ಲಿಯರ್ ಮಾಡ್ತೀನಿ. ಹಾಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ವೀಕ್ಷಣೆ ಮಾಡಿ. ಧನ್ಯವಾದಗಳು.